ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಾಸ್ಟರ್ ಮೂವಿಯ ರಿವ್ಯೂ ಮಾಡ್ತಾಯಿದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಹಾಗೆಯೇ ಈ ಮೂವಿಯ ಹಲವಾರು ಮಾಹಿತಿಗಳನ್ನು ಈ ವಿಡಿಯೋದಲ್ಲಿ, ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ, ಹಿಂದಿಯಲ್ಲಿ ಡಬ್ ಆಗಿದೆ, ತೆಲುಗುನಲ್ಲಿ ಡಬ್ ಆಗಿದೆ, ಕನ್ನಡದಲ್ಲಿ ಡಬ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಜೆಟ್ ನೋಡೋದಾದರೆ 135 ಕೋಟಿಯಿಂದ 40 ಕೋಟಿವರೆಗೆ ಬಜೆಟನ್ನು ಹಾಕಿದ್ದಾರೆ ಅಂತ ಹೇಳಬಹುದು. ಮತ್ತು ಕಲೆಕ್ಷನ್ ನೋಡೋದಾದರೆ 320 ಕೋಟಿಯಿಂದ 340 ಕೋಟಿವರೆಗೆ ಕಲೆಕ್ಷನನ್ನು ಮಾಡಿದೆ ಅಂತ ಹೇಳಬಹುದು. ಮತ್ತು ಈ ಮೂವಿಯ ಡೈರೆಕ್ಟರ್ ಬೈ ಲೋಕೇಶ್ ಕನಗರಾಜ್. ಹಾಗೆಯೇ ಈ ಮೂವಿಯಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ ಮೊದಲು ವಿಜಯ್ ಸೇತುಪತಿ ಮತ್ತು ಇನ್ನೂ ಹಲವಾರು ಆ್ಯಕ್ಟ್ರಸ್ಗಳು ಈ ಮೂವಿಯಲ್ಲಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಗೆ ಹೆಚ್ಚಿನ ರಿವ್ಯೂಸ್ ಕೂಡ ಕೊಟ್ಟಿದ್ದಾರೆ ಪಾಸಿಟಿವ್ ಆಗಿ. ಮತ್ತು ಈ ಮೂವಿಗೆ ತಮಿಳಲ್ಲಿ ಸಾಂಗ್ ಕೂಡ ಸೂಪರ್ ಹಿಟ್ ಆಗಿದೆ ಅಂತ ಹೇಳಬಹುದು. ಮತ್ತು ಯೂಟ್ಯೂಬಲ್ಲಿ ಅತಿ ಹೆಚ್ಚು ವ್ಯೂಸ್ ಪಡೆದಿರುವಂಥ ಸಾಂಗ್ ಅಂತಲೇ ಹೇಳಬಹುದು. ಈ ಮೂವಿ ಸಾಂಗ್ ಅಂತೂ ಸೂಪರ್ ಹಿಟ್ ಆಗಿದೆ ಅಂತಲೇ ಹೇಳಬಹುದು. ಮತ್ತು ಎಲ್ಲರೂ ಕೂಡ ಟ್ರೆಂಡಿಂಗನ್ನು ಬಳಸಿರುವಂಥ ಸಾಂಗ್ ಅಂತಲೇ ಹೇಳಬಹುದು. ಮತ್ತು ವಿಜಯ್ ಅವ್ರಿಗೂ ಕೂಡ ತುಂಬ ಇಷ್ಟಪಟ್ಟಿರುವ ಸಿನಿಮಾ ಅಂತಲೂ ಕೂಡ ಹೇಳಬಹುದು. ಮತ್ತು ವಿಜಯ್ ಹಾಗೂ ವಿಜಯ್ ಸೇತುಪತಿ ಅವರು ಈ ಮೂವಿಗೆ ತುಂಬ ಆ್ಯಕ್ಟಿಂಗನ್ನು ಮಾಡಿ ಮತ್ತು ಇವರು ಮೆಚ್ಚುಗೆಯನ್ನು ಕೂಡ ಪಡೆದಿರುವಂಥ ಆ್ಯಕ್ಟರ್ಸ್ಗಳು ಆಗಿರ್ತಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಗೆ ತಮಿಳಲ್ಲಿ ಸೂಪರ್ ಹಿಟ್ ಆಗಿದೆ. ಆಡಿಯನ್ಸ್ಗಳು ಕೂಡ ತುಂಬ ಪಾಸಿಟಿವ್ ಆಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಯಾವುದೇ ರೀತಿಯಾದ ಒಂದು ಭಾವನೆಗಳು ಇಲ್ಲದೆ ಪಾಸಿಟಿವ್ ಆಗಿ ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ ಅಂತಲೇ ಹೇಳಬಹುದು. ಮತ್ತು ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ಮಾಸ್ಟರ್ ಅನ್ನೋ ವ್ಯಕ್ತಿ ಇರ್ತಾರೆ. ಅವರು ಸ್ಕೂಲಿಗೆ ಮಾಸ್ಟರ್ ಆಗಿರ್ತಾರೆ. ಅವರು ಕಾಲೇಜಲ್ಲಿ JD ಅನ್ನೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರ್ತಾರೆ. JD ಅನ್ನೋ ವ್ಯಕ್ತಿ ಪ್ರೊಫೆಸರ್ ಆಗಿರ್ತಾರೆ ಕಾಲೇಜಲ್ಲಿ. ಅಲ್ಲಿ ತುಂಬ ಗಲಾಟೆಗಳನ್ನು ಮಾಡಿಕೊಂಡು ಅವರ ಕಾಲೇಜ್ ಪ್ರಿನ್ಸಿಪಲು ಡಿಬಾರನ್ನು ಮಾಡಿಬಿಡ್ತಾರೆ. ಮತ್ತು ಅವರು ಬೇರೆ ಸ್ಕೂಲಿಗೆ ಒಂದಿಷ್ಟು ದಿನಗಳ ಕಾಲ ಹೋಗಿದ್ದು ಬರಲಿ ಅಂತೇಳಿ ಲೆಟ್ರನ್ನು ಕೊಟ್ಟು 90 ದಿನಗಳ ಕಾಲ ಬೇರೆ ಒಂದು ಸ್ಕೂಲಿಗೆ ಪಾಠವನ್ನು ಹೇಳೋಕ್ಕೆ ಅಂತ ಕಳಿಸ್ತಾರೆ. ಆ 90 ದಿನದಲ್ಲಿ ಅವರು ತುಂಬ ನೋವುಗಳನ್ನು ಅನುಭವಿಸ್ತಾರೆ. ಮತ್ತು ಒಬ್ಬ ವ್ಯಕ್ತಿ ಸಾವನ್ನು ಕೂಡ ಅಪ್ಪುತ್ತಾರೆ ಅಂತಲೇ ಹೇಳಬಹುದು. ಇದರಿಂದ ಕೋಪಗೊಂಡು ಮಾಸ್ಟರು ಇದಕ್ಕೆಲ್ಲ ಒಂದು ಪರಿಹಾರ ನೀಡಬೇಕು ಅಂತೇಳಿ ಅವರು ಚಿಕ್ಕ ವಯಸ್ಸಿನಿಂದಲೇ ಮಾದಕ ವಸ್ತುಗಳನ್ನು ಸೇವನೆ ಮಾಡಿ ಹುಡುಗರೆಲ್ಲ ಹಾಳಾಗ್ತಾ ಇರ್ತಾರೆ. ಅದು ಜೈಲಲ್ಲೇ ಇದನ್ನೆಲ್ಲ ಸರಿ ಮಾಡೋಕ್ಕೆ ಪ್ರಯತ್ನ ಪಡ್ತಾರೆ. ಕೊನೆಗೂ ಕೂಡ ಗೆಲ್ತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಇದರಿಂದ ಕಷ್ಟಪಡ್ತಿರುವಂಥ ವಿದ್ಯಾರ್ಥಿಗಳನ್ನೆಲ್ಲ ಹೊರಬರಿಸ್ತಾರೆ. ಹಾಗೆಯೇ ಸ್ಟೋರಿನೂ ಕೂಡ ಎಂಡ್ ಆಗುತ್ತೆ. ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.